ಏನ ಹೇಳ್ಬೇಕಮ್ಮ ಸಿಂಧು? ಡ್ಯಾಡ್, ಅದು ವಸುಂಧರಾ ಮೇಡಮ್ ಅಂದ್ರೆ ನನ್ನ ಫ್ಯಾಮಿಲಿ ಮೇಲೆ ಬಂದಿರೋ ಲೀಗಲ್ ನೋಟಿಸ್ನೆಲ್ಲ ವಾಪಸ್ ತಗೋಬೋದಾ? ಖಂಡಿತ ಸಿಂಧು, ಈಗಲೇ ಲಾಯರ್ಸ್ಗೆ ಫೋನ್ ಮಾಡಿ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತೀನಿ. ತಗೊಳ್ಳಲ್ಲ. ತಗೊಳ್ಳೋದಿಕ್ಕೆ ನಾನು ಬಿಡೋದು ಇಲ್ಲ. ಓಹೋ, ಕೇಸ್ ವಾಪಸ್ ತಗೊಳ್ಳಿ ಅಂತ ಈ ವಿಡಿಯೋ ಮಾಡಿಸ್ಕೊಂಡ್ ಬಂದ್ಯಾ? ನಿಜ ಹೇಳೆ, ನೀನೇ ಫೇಕ್ ವಿಡಿಯೋ ಮಾಡಿಸಿ ಈಗ ಸಾರಿ ಕೇಳೋ ನೆಪದಲ್ಲಿ ಬಂದಿದ್ಯಾ? ಏನೇ ಆಗ್ಲಿ, ನಮ್ ಕಂಪನಿಗೆ ಆಗಿರೋ ಡ್ಯಾಮೇಜ್ಗೆ ಇವಳು ಇಡೀ ಫ್ಯಾಮಿಲಿ ಶಿಕ್ಷೆ ಅನುಭವಿಸ್ಲೇಬೇಕು. ಜಾನು, ಅವಳು ತಪ್ಪಾಯ್ತು ಅಂತ ಹೇಳಾಯ್ತಲ್ವಾ? ಫೇಕ್ ವಿಡಿಯೋ ಮಾಡಿದ್ದಕ್ಕೆ ಸಾರಿ ಅಂತಾನು ಕೇಳಾಯ್ತು. ಇಷ್ಟೆಲ್ಲ ಆದ್ಮೇಲೂ ಕೂಡ ಮತ್ತೆ ಜನರ ನಂಬಿಕೆನ ವಾಪಸ್ ಪಡ್ಕೋತೀವಿ ಅಂತ ಅನ್ನಿಸ್ತಾ ಇದೆಯಾ ಡ್ಯಾಡ್ ನಿಮಗೆ? ಪ್ಲೀಸ್ ನನ್ನನ್ ಮಾತ್ರ ಬಲವಂತ ಮಾಡಬೇಡಿ ಡ್ಯಾಡ್. ನಾನ್ ಕೇಸ್ ವಾಪಸ್ ತಗೊಳ್ಳಲ್ಲ. ಅದನ್ನ ನಾನ್ ಡಿಸೈಡ್ ಮಾಡೋದು. ಸಿಂಧು, ಇದನ್ನ ನಾನ್ ನೋಡ್ಕೋತೀನಮ್ಮ, ನೀನೇನು ತಲೆ ಕೆಡ್ಸ್ಕೋಬೇಡ. ಬಂದ್ ಕೆಲ್ಸ ಮುಗೀತಲ್ಲ, ಇನ್ನೇನು? ಅಲ್ಲೋಡು, ಅಟ್ಲೀಸ್ಟ್ ಒಂದ್ ಥ್ಯಾಂಕ್ಸ್ ಕೂಡ ಹೇಳ್ದೆ ಹೇಗ್ ಹೋಗ್ತಿದ್ದಾಳೆ ಅಂತ. ಇದು ನಿಮ್ ಅಣ್ಣಂಗೆ ಅರ್ಥ ಆಗ್ಬೇಕಲ್ಲ ಅತ್ತೆ. ನಿಮ್ಮೆಲ್ರ ಕಣ್ಣಿಗೆ ನಾನು ತಪ್ಪಾಗಿ ಕಾಣ್ಬೋದು, ನನಗೆ ಯೋಗ್ಯತೆ ಇಲ್ಲ ಅಂತಾನೂ ನೀವು ಅನ್ಕೋಬಹುದು. ನಿಯತ್ತಿಲ್ದಿದ್ ನಂಬಿಕೆ ದ್ರೋಹಿ ಅಂತಾನೂ ನಿಮಗನ್ನಿಸ್ಬೋದು. ಆದ್ರೆ ನಾನು ಅದ್ಯಾವ್ದನ್ನು ಸರಿ ಮಾಡೋ ಪ್ರಯತ್ನ ಮಾಡಲ್ಲ. ಯಾಕೆ ಅಂದ್ರೆ ಜನರ ಅಭಿಪ್ರಾಯ ಯಾವತ್ತೂ ಒಂದೇ ತರ ಇರೋದಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಹಾಗೆ ನಾನು ಯಾವತ್ತೂ ಈ ಮನೆಗೆ ಕೆಟ್ಟದ್ನ ಬಯಸಿಲ್ಲ, ಬಯಸೋದೂ ಇಲ್ಲ. ನಾನಿನ್ ಬರ್ತೀನಿ. ಸಿಂಧು, ನೀನ್ ಹೇಳಿದಾಗೆ ಎಲ್ಲ ಬದಲಾಗತ್ತಮ್ಮ. ಏನೋ ಕೆಟ್ಟ ಸಮಯ, ಹೀಗಾಗಬೇಕಾಗಿತ್ತು. ಕೆಟ್ಟ ಸಮಯದಲ್ಲೇ ಅಲ್ವಾ ಡ್ಯಾಡ್ ನಮ್ಮವ್ರು ಯಾರು ಅಂತ ಗೊತ್ತಾಗೋದು. ನಾನಿನ್ ಬರ್ತೀನಿ. ಕಾಲ್ ಕನೆಕ್ಟ್ ಆಗ್ತಿಲ್ವಲ್ಲ. ಸಿಂಧು ಧರ್ಮೇಂದ್ರ ಅಂಕಲ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು. ಅಲ್ಲಿ ಅವಳನ್ನ ಹೇಗೆ ಟ್ರೀಟ್ ಮಾಡ್ತಿದಾರೋ ಏನೋ. ಅಬ್ಬಬ್ಬಾ, ನಿನ್ನ ಆದ್ನಿ ಬಗ್ಗೆ ಎಷ್ಟು ಯೋಚನೆ, ಏನ್ ಕಾಳಜಿ. ಇದ್ರಲ್ಲಿ 1% ಕಾಳಜಿ ನನ್ ಮೇಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿನ್ ಮೇಲೆ ಕಾಳಜಿ ಇರೋ ಹೊತ್ತಿಗೆ ಅಷ್ಟೆಲ್ಲ ಬುದ್ಧಿ ಹೇಳಿದ್ದು. ಅದನ್ನ ನೀನ್ ಕೇಳೋಕ್ ರೆಡಿನೇ ಇರ್ಲಿಲ್ವಲ್ಲ. ಓ, ಸಿಂಧು ಕೇಳ್ತಾಳಾ ಇಲ್ಲ ನಿನಗೆ ಹೇಳ್ತಾಳಾ? ಯಾಕೆ ಅವಳ ಮೇಲೆ ನಿನ್ಗೆ ಇಷ್ಟೊಂದು ದ್ವೇಷ? ಧರ್ಮೇಂದ್ರ ಅಂಕಲ್ ಮನೆಗೆ ಅವಳು ಹೋಗಿರೋದು ನಿನ್ನ ಒಳ್ಳೇದಕ್ಕೆ. ಅದು ಒಳ್ಳೇದಕ್ಕಲ್ಲ, ನಮ್ಮನೆ ಮರ್ಯಾದೆ ಕಳೆಯೋದಕ್ಕೆ. ಅಲ್ಲಿಗೆ ಹೋಗಿ ಕೇಸು ವಾಪಸ್ ತಗೊಳ್ಳಿ ಅಂತ ಭಿಕ್ಷೆ ಬೇಡೋ ಅಂತ ಅವಶ್ಯಕತೆ ಏನಿದೆ? ಹಾಗೆ ಮಾಡ್ಲಿಲ್ಲ ಅಂದ್ರೆ ಇಷ್ಟು ವರ್ಷದಿಂದ ಬಂದಿರೋ ನಮ್ಮ ಕಂಪ್ನಿ ಎಫರ್ಟು ಹಾಳಾಗ್ತಾ ಇತ್ತು. ಹಾಗೆ ನೀನು ಅನ್ಕೊಂಡಿದ್ಯಾ ಅಷ್ಟೇ. ಮೊದಲು ಬಿಸ್ನೆಸ್ ಅಂದ್ರೇನು, ಹಾಗೆ ಹೆಲ್ದಿ ಕಾಂಪಿಟೇಷನ್ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಂಡು ರಿಲ್ಯಾಕ್ಸ್. ಲೀಗಲ್ ನೋಟಿಸ್ ಬಗ್ಗೆ ನಾವ್ ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಡ್ಯಾಡ್ ಲಾಯರ್ ಹತ್ರ ಮಾತಾಡಿ ಕೇಸ್ ವಾಪಸ್ ತಗೊಳ್ಳೋದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಂಧು. ಅವ್ರೇನಾದ್ರೂ ಕೇಸ್ ವಾಪಸ್ ತಗೊಳ್ಳದೆ ಹೋಗಿದ್ರೆ ನಮ್ಮ ಕಂಪ್ನಿ ಎಲ್ಲ ಲೈಸೆನ್ಸು ಕ್ಯಾನ್ಸಲ್ ಆಗಿರೋದು. ಆಗೋಕೆ ನಾನ್ ಬಿಡ್ತಿರ್ಲಿಲ್ಲ. ನೀನ್ ಯಾರ್ ಸೊಸೆ ಅನ್ನೋದನ್ನ ಮರೆತು ಧರ್ಮೇಂದ್ರ ಅವ್ರ ಮನೆಗೋಗಿ ಬೇಡ್ಕೊಂಡಿದ್ಯಲ್ಲ,